ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾನೇ ರುಚಿಯಾಗಿ ಗರ್ಗರಿಯಾಗಿ ಹೆಸರು ಬೇಳೆ ಪಕೋಡ ಮಾಡ್ತಾ ಇದ್ದೀವಿ. ಇದನ್ನ ಮಾಡೋದು ತುಂಬಾನೇ ಸುಲಭ. ಸಂಜೆ ಸ್ನಾಕ್ಸ್ ಟೈಮಲ್ಲಿ ಕಾಫಿ ಜೊತೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಮನೇಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ರುಚಿಯಾಗಿ ಇನ್ಸ್ಟೆಂಟ್ ಆಗಿ ಗ್ರೀನ್ ಚಟ್ನಿ ಕೂಡ ಮಾಡ್ತೀವಿ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಘಮ ಘಮ ಅನ್ನುವ ಮಸಾಲ ಪುಡಿ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಧನಿಯಾ ಕಾಳು, 1 ಟೀ ಸ್ಪೂನ್ ಅಷ್ಟು ಸೋಂಪು ಕಾಳು, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ 1/4 ಚಮಚ ಅಜ್ವಾಯಿನ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಹುರ್ಕೋಬೇಕು. ಫುಲ್ ಕಲರ್ ಚೇಂಜ್ ಆಗಬೇಕು ಅಂತ ಏನಿಲ್ಲ, ಲೈಟಾಗಿ ಹುರ್ಕೊಂಡ್ರೆ ಸಾಕು. ಒಳ್ಳೆ ಘಮ ಬರೋವರೆಗೂ ಲೈಟಾಗಿ ಕ್ರಿಸ್ಪ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಇವಾಗ ನೋಡಿ ಇದಿಷ್ಟು ರೋಸ್ಟ್ ಆಗಿದೆ. ಈಗ ಇದನ್ನ ತಣ್ಣಗೆ ಮಾಡಿಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ಫುಲ್ ನುಣ್ಣಗೆ ಪುಡಿ ಮಾಡ್ಕೋಬೇಡಿ. ಕಲ್ಲಲ್ಲಿ ಅಥವಾ ಲಟ್ಟಣಿಗೆಲ್ಲ ಪುಡಿ ಮಾಡ್ಕೋಬಹುದು, ಅಥವಾ ಮಿಕ್ಸಿಯಲ್ಲೇ ಒಂದೇ ಒಂದು ಸೆಕೆಂಡ್ ಮಾತ್ರ ಹಾಕೊಳ್ಳಿ. ಈ ತರ ತರ್ತರಿಯಾಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಹತ್ರ ಬರೋಣ. 1 ಕಪ್ ಹೆಸರು ಬೇಳೆನ ಚೆನ್ನಾಗಿ ತೊಳ್ಬಿಟ್ಟು 3 ರಿಂದ 4 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. ಇದನ್ನ ಚೆನ್ನಾಗಿ ನೆನೆಸ್ಬೇಕು. ಈಗ ಇದರಲ್ಲಿರೋ ನೀರೆಲ್ಲ ತಕೊಂಡಿದ್ದೀನಿ. ನೀರೆಲ್ಲ ತಕೊಂಡಾದ್ಮೇಲೆ ಇದರಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಬೇಳೆನ ಸಪ್ರೇಟ್ ತಕೊಳ್ಳೋಣ. ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೊತೀವಿ. ಇವಾಗ ಈ ಬೇಳೆಗೆ ಚೂರು ಶುಂಠಿ, 2 ರಿಂದ 3 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 2 ಚಿಟಿಕೆ ಹಿಂಗು, ಇದೆಲ್ಲನೂ ಸೇರಿಸ್ಕೊಂಡು ಇದನ್ನ ತರ್ತರಿಯಾಗಿ ರುಬ್ಬೇಕು. ನೀರು ಒಂಚೂರು ಹಾಕಬಾರ್ದು. ವಡೆಗೆಲ್ಲ ರುಬ್ತೀವಲ್ಲ ತರ್ತರಿಯಾಗಿ ಆ ಥರ ರುಬ್ಕೊಂಡಿದ್ದೀನಿ ನೋಡಿ. ನೀರು ಒಂಚೂರು ಹಾಕಿಲ್ಲ. ಇದ್ರ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಹಿಂಗೆ ಮುಟ್ಟಿದಾಗ ತರ್ತರಿಯಾಗಿರುತ್ತೆ, ಫುಲ್ ಸ್ಮೂತ್ ಆಗಿಲ್ಲ. ಈ ಥರ ತರ್ತರಿ ಇದ್ರೇನೆ ಸ್ವಲ್ಪ ವಡೆ ಕ್ರಿಸ್ಪಿಯಾಗಿ ಬರೋದು. ಈಗ ನಾವು ಸಪ್ರೇಟ್ ಎತ್ತಿಟ್ಟಿದ್ವಲ್ಲ ಆ ಬೇಳೆನೂ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನ ಈ ಥರ 3 ರಿಂದ 4 ನಿಮಿಷ ಜೋರಾಗಿ ಥರ ಮಿಕ್ಸ್ ಮಾಡ್ಕೋಬೇಕು. ಆಗ ಸ್ವಲ್ಪ ಫ್ಲಪ್ಪಿ ಥರ ಆಗುತ್ತೆ. ಸಾಕು, 3 ರಿಂದ 4 ನಿಮಿಷ ಮಿಕ್ಸ್ ಮಾಡಿಕೊಂಡೆ. ಈ ಹದಕ್ಕೆ ಬಂದಿದೆ. ಇವಾಗ ಇದಕ್ಕೆ ನಾವು ಪುಡಿ ಮಾಡಿಟ್ಟಿದ್ವಲ್ಲ ಆ ಸ್ಪೆಷಲ್ ಮಸಾಲ ಪೌಡರ್ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಸೇರಿಸ್ಕೊತಾ ಇದ್ದೀನಿ. ಅಕಸ್ಮಾತ್ ಕಸೂರಿ ಮೇಥಿ ಇಲ್ಲ ಅಂದರೆ ಮೆಂತ್ಯ ಸೊಪ್ಪು ಇದ್ರೆ ಅದನ್ನೇ ಚೂರು ಕಟ್ ಮಾಡ್ಕೊಂಡು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ತುಂಬಾನೇ ರುಚಿಯಾಗಿ ಪಕೋಡ ಮಿಕ್ಸ್ಚರ್ ರೆಡಿಯಾಗಿದೆ. ಇವಾಗ ಇನ್ನೇನಿಲ್ಲ, ಎಣ್ಣೆ ಬಿಸಿ ಮಾಡಿಕೊಂಡು ನಿಧಾನವಾಗಿ ಪಕೋಡಗಳನ್ನ ಎಣ್ಣೆಗೆ ಹಾಕೋಬೇಕು. ಇದಕ್ಕೆ ಇದೇ ಥರ ಶೇಪ್ ಬೇಕು ಅಂತ ಏನಿಲ್ಲ, ಚೂರು ಎತ್ಕೊಂಡು ಹಾಕೋಬೇಕು. ಮತ್ತು ಇದರ ಟೆಕ್ಸ್ಚರ್ ನೋಡಿ, ತುಂಬ ನೀರು ಥರ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಈಸಿಯಾಗಿ ಈ ಥರ ಪಕೋಡ ಬಿಡೋ ಥರ ಇರಬೇಕು. ಇವಾಗ ದಿಢೀರಾಗಿ ಒಂದು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದ್ರ ಸ್ಟೆಮ್ ಇರುತ್ತಲ್ಲ, ಕಡ್ಡಿ ಸಮೇತ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಮತ್ತು ಅರ್ಧ ಕಪ್ ಆಗೋಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. 2 ರಿಂದ 3 ಹಸಿಮೆಣಸಿನ್ಕಾಯಿ, ಚೂರು ಶುಂಠಿ ತೊಗೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಬೇಕು ಅಂದರೆ ಇನ್ನೊಂದು ಹಸಿಮೆಣಸಿನ್ಕಾಯಿ ಹಾಕೋಬೋದು. ಶುಂಠಿ ಮಾತ್ರ ಚೂರು ಹಾಕೊಳ್ಳಿ, ತುಂಬ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಒಂದೇ ಒಂದು ಚಿಟಿಕೆ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು. ಮತ್ತು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇದು ಸಮುದ್ರದ ಉಪ್ಪು ಅಂತಾರಲ್ಲ, ಬ್ಲ್ಯಾಕ್ ಸಾಲ್ಟ್, ಅದಿಲ್ಲ ಅಂದರೆ ನೀವು ನಾರ್ಮಲ್ ಉಪ್ಪು ಹಾಕೋಬೋದು. ಹಾಗೂ ಅರ್ಧ ಹೋಳು ನಿಂಬೆ ರಸ ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಚೂರು ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕು. ಈಗ ಮಿಕ್ಸರ್ ಜಾರ್ಗೆ ಒಂಚೂರು ನೀರು ಹಾಕೋತಾ ಇದ್ದೀನಿ. ಇವಾಗ ದಿಢೀರಾಗಿ ತುಂಬಾ ರುಚಿಯಾಗಿ ಗ್ರೀನ್ ಚಟ್ನಿ ರೆಡಿಯಾಗಿದೆ. ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಕಬಾಬ್, ಪಕೋಡ, ಬಜ್ಜಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು. ಇವಾಗ ಪಕೋಡಗಳು ಮಾಡ್ಕೊಳ್ಳೋಣ. ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಫ್ಲೇಮ್ನ ಮೀಡಿಯಮ್ ಟು ಹೈ ಇಟ್ಕೊಂಡಿದ್ದೀನಿ. ಇವಾಗ ನಿಧಾನವಾಗಿ ಪಕೋಡಗಳನ್ನ ಹಾಕ್ಕೊಳ್ಳೋಣ. ಈ ಪಕೋಡ ಚಿಕ್ಕದಾಗೆ ಇರುತ್ತೆ, ಅದಕ್ಕೆ ಚಿಕ್ಕದಾಗೆ ಹಾಕೋತಾ ಇದ್ದೀನಿ. ಬಾಣಲೆಗೆ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕೊಳ್ಳಿ. ಇವಾಗ ಇದನ್ನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ, ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೋಬೇಕು. ಇದು ತುಂಬ ಬೇಗನೆ ಕ್ರಿಸ್ಪಿ ಆಗಿಬಿಡುತ್ತೆ. ಇವಾಗ ಇದು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನ ತಗೊಳ್ಳೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ಮಿಕ್ಕಿದ ಪಕೋಡನು ಮಾಡ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬಂದಿದೆ.
ಹೊರಗಡೆಯಿಂದ ಫುಲ್ ಕ್ರಿಸ್ಪಿ ಆಗಿದೆ, ಒಳಗಡೆಯಿಂದ ಫುಲ್ ಸಾಫ್ಟ್ ಆಗಿದೆ. ಇವಾಗ ತುಂಬಾ ರುಚಿಯಾಗಿ ಗರಿಗರಿಯಾಗಿ ಹೆಸರುಬೇಳೆ ಪಕೋಡ ಜೊತೆಗೆ ದಿಢೀರಾಗಿ ರುಚಿಯಾಗಿ ಗ್ರೀನ್ ಚಟ್ನಿ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.